ಈ ಡೆವಲಪ್ಮೆಂಟ್ ಜೊತೆಗೆ ಬೆಳಗಾವಿಯಲ್ಲೂ ಸಹ ನಮ್ಮ ಸತೀಶ್ ಅವರ ಮಗ ನಮ್ಮ ರಾಹುಲ್ ಅವರು ನಿಲ್ತಾರೆ ಅನ್ನುವಂಥ ಮಾತದ ಅಲ್ಲಿಯೂ ಅವಿರೋಧ ಆಗುವ ಸಾಧ್ಯತೆಗಳಿದ್ದಾವೆ. ಚಿಕ್ಕೋಡಿಯಲ್ಲೂ ಅವಿರೋಧ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಉಳಿದಲ್ಲಿ ನೋಡ್ಬೇಕು. ಈಗ ಅಂದರೆ ಇದರರ್ಥ ಇನ್ನೊಂದು ಮತ್ತೊಂದು ಪ್ರಮುಖ ಡೆವಲಪ್ಮೆಂಟ್ ಕಾಣ್ತದೆ. ಈ ಥರ 16 ಇರ್ತಾವೆ ಸೀಟುಗಳು. 16 ಅಂದರೆ 15 ತಾಲೂಕುಗಳಿಗೆ ಇನ್ನೊಂದು ಈ ಥರ ಎಲ್ಲರೂ ಸಂಘ ಸಂಸ್ಥೆಗಳು ಬರುವಂಥದ್ದು. ಅಲ್ಲಿ ನಮ್ಮ ಚಂದ್ರರಾಜ್ ಹಟ್ಟಿಹೊಳಿ ಅವರು ನಿಲ್ತಾ ಇದ್ದಾರೆ ಅನ್ನುವಂಥ ಮಾತು. ಅಂದರೆ ಬೆಳಗಾವಿ ಬಿಟ್ಟು ಕೊಟ್ಟಿದ್ದಕ್ಕೆ ಇದೊಂದು ಅಪಾರ್ಚುನಿಟಿ ಅವ್ರು ಕೊಟ್ಟ ಜಾರಕಿಹೊಳಿ ಕುಟುಂಬದವರು ಅನ್ನುವಂಥದ್ದು. ಕೊಡಲಿ, ಯಾರಾದರೂ ಬರಲಿ, ಒಳ್ಳೆಯದಾಗಲಿ. ಆದರೆ ಇಲ್ಲೇ ಇದು ಈಗಿನ ಚಿತ್ರ ಮೂಡಿ ಬರ್ತಾ ಇನ್ನೂ ಏನೇನು ಆಗ್ತದೆ ಗೊತ್ತಿಲ್ಲ. ಯಾಕಂದರೆ ನಂತರ ಮಧ್ಯಾಹ್ನ 3 ನಂತರದಲ್ಲಿ ಮತ್ತದು ಬೇರೆ ಅದು ವಿಡ್ರಾ ಮಾಡೋದು ಪ್ರೆಷರೈಸ್ ಮಾಡೋದು, ಆದಷ್ಟು ಅವಿರೋಧವಾಗಿ ಮಾಡುವಂಥ ಪ್ರಯತ್ನ ಮಾಡೋ ಎಲ್ಲ ಪ್ರಯತ್ನಗಳು ಎರಡೂ ಕಡೆಯಿಂದ ನಡೀತಾ ಇದ್ದಾವೆ ಅನ್ನೋದು ಅಷ್ಟು ಸ್ಪಷ್ಟ ಅದ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನುವಂಥದ್ದು ಇನ್ನೂ ಕ್ಲಿಯರ್ ಇಲ್ಲ. ಒಟ್ಟಾರೆಯಾಗಿ ಈ ಒಂದು ಚುನಾವಣೆಯಲ್ಲಿ ಸಾಧ್ಯಷ್ಟು ಮಟ್ಟಿಗೆ ನಮ್ಮ ಒಂದು ಏನೇ ನಾಯಕರಿದ್ದಾರೆ ಇವರು ತಮ್ಮ ಜನರನ್ನು ಆಯ್ಕೆ ಮಾಡ್ಕೊಳ್ಳೋ ಸಲುವಾಗಿ ಅವಿರೋಧ ಆಯ್ಕೆ ಮಾಡುವಂಥ ಒಂದು ಏನಪ್ಪ ಅಂತಂದ್ರೆ ಮಾತನ್ನು ಹೂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಎಲ್ಲ ಈ ಒಂದು PKPS ಸದಸ್ಯರು ಉದಾಹರಣೆ ಎಲ್ಲೂ ಇಲ್ಲ. ಅವರು ಎಲ್ಲೇ ಕತ್ತಿಯವ್ರ ಕಡೆ ಇರಲಿ, ಜಾರಕಿಹೊಳಿ ಅವ್ರ ಕಡೆ ಇರಲಿ, ಮತ್ತೊಬ್ಬರ ಕಡೆ ಇರಲಿ, ಅವರೆಲ್ಲರೂ ಹೋಗಿಲ್ಲ ತಮ್ಮ ಸಮ್ಮತಿ ಸೂಚಿಸೋದನ್ನು ನೋಡಿದ್ರೆ ಈ ಇಲೆಕ್ಷನ್ನ ಅವ್ರಿಗೂ ಬೇಡಾಗ್ಯದ ಕಾಣ್ತದ. ಎಲ್ಲರಿ ಅವ್ರು ಒಳ್ಳೆಯವ್ರನ್ನ ಆರಿಸ್ತಾರೆ, ನಾವು ಅದಕ್ಕೆ ಬದ್ಧಿರ್ತೀವಿ ಅನ್ನೋದನ್ನು ನೋಡಿದಾಗ ಸಹಜವಾಗಿ ಇದು ಇವತ್ತಿನ ಒಂದು ಪ್ರಜಾಪ್ರಭುತ್ವದ ರೂಪ ಅಂತ ನಾವು ಅನ್ಬೇಕಾಗ್ತದೆ. ಬಟ್ ಇದು ಪ್ರಜಾಪ್ರಭುತ್ವದ ರೂಪ ಹೌದು ಅನ್ನೋದು ದೀರ್ಘಕಾಲ ಚರ್ಚೆ ಮಾಡ್ತಾ ಹೋಗುವಂಥ ವಿಷಯ. ಅದನ್ನು ಬದಿಗಿಟ್ಟ ಈಗ ಇನ್ನು ಮುಂದೆ ಏನಾಗಬಹುದು ಇವತ್ತು ಅನ್ನೋದನ್ನು ಈಗಲೇ ಹೇಳದೇ ಇದ್ದರೂ ಸಹ ಹೆಚ್ಚು ಕಡಿಮೆ ಅವಿರೋಧ ಆಯ್ಕೆಗೆ ಸಾಕಷ್ಟು ಪ್ರಯತ್ನಗಳು ಇಂದು ನಾಳೆ ನ್ಯಾಯಪತ್ರ ವಾಪಸ್ ತೆಗೆದುಕೊಳ್ಳುವವರೆಗೆ ನಡೀತದೆ. ಇದೊಂದು ರೀತಿ ಸರ್ಕಸ್, ಒಂದು ರೀತಿ ಶಕ್ತಿ ಪ್ರದರ್ಶನ, ಒಂದು ರೀತಿ ಹಣದ ವ್ಯವಹಾರನೋ ಅಥವಾ ಒಂದು ಬೆದರಿಕೆ ವಡ್ಡಿಯೋ ಮತ್ತೇನೋ ವಡ್ಡಿಯೋ ತಮಗೆ ಬೇಕಾದಂಥ ಒಂದು ನಿರ್ಣಯಗಳು ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯಗಳು ಎಲ್ಲರೂ ಮಾಡ್ತಾಯಿದ್ದಾರೆ. ಒಬ್ಬರು ಅಂತಲ್ಲ, ಇದು ಕೇವಲ ಒಬ್ಬರಿಗಿಬ್ಬರಿಗೆ ಅಂತ ಇಲ್ಲಿ ಆರೋಪ ಮಾಡ್ತಾಯಿಲ್ಲ ಅಥವಾ ಅವ್ರ ಬಗ್ಗೆ ಹೇಳ್ತಾರೆ. ಎಲ್ಲರೂ ಅದೇ ಕೆಲಸ ಮಾಡ್ತಾರೆ. ಇದರಲ್ಲಿ ಯಾರು ಗೆಲ್ತಾರೆ ಅವ್ರು ಡಿಸಿಷನ್ ಬ್ಯಾಂಕ್ ಹಿಡಿತಾರೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಅವರು ಕೆಲವೊಮ್ಮೆ ಏನೋ ಚೇಂಜ್ ಆಗಬಹುದೇನೋ ಒಂದು ದೂರದ ಒಂದು ಲೆಕ್ಕಾಚಾರ. ಯಾಕಂದರೆ ಇವತ್ತು